ಸರ್, ಯಾಂತ್ರಿಕವಾಗಿ ನಡೀತಾ ಇರುವಂಥ ಜಗತ್ತಿನಲ್ಲಿ ಚಾರಿತ್ರಿಕನ ಜನ ಮರೆತು ಬಿಡ್ತಾ ಇರೋ ಸಂದರ್ಭದಲ್ಲಿ ಕೆಲವೊಂದು ಟೈಮ್ ಭಗವಂತನೇ ಈ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ ತಿಳಿದಂಥವ್ರು. ಅದು ನಿಮ್ಗೆ ಯಾವಾಗಾದರೂ ದರ್ಶನ ಆಗಿದೆಯಾ ಅಥವಾ ನಿಮ್ಗೆ ಏನಾದರೂ ಒಳೆದಿದೆಯಾ ಸರ್? ಪ್ರದರ್ಶನದಲ್ಲಿ ಒಂದು ಉಪಸರ್ಗ, ಅದರಲ್ಲೂ ದರ್ಶನ ಇದೆ. ಹಾಗಾಗಿ ದರ್ಶನ ಅಂದರೆ ಕಾಣಿಕೆ ಸಲ್ಲಬೇಕು ಬದುಕಿಗೆ ಅಂತ ಹೇಳಿದ್ರೆ ಕಾಣಿಕೆ ಬಹಳ ಮುಖ್ಯ. ಆ ಥರದ ಕಾಣಿಕೆ ಇರದಂತಹ ಕಾಣಿಕೆ ಅನುಪಯುಕ್ತವಾಗುತ್ತೆ, ಅಪ್ರಯೋಜಕವಾಗಿಬಿಡುತ್ತೆ, ಅಪ್ರೌಢವಾಗಿಬಿಡುತ್ತೆ, ಅಪ್ರಸ್ತುತವಾಗಿಬಿಡುತ್ತೆ. ಇವೆಲ್ಲವೂ ಇರಬಾರ್ದು ಅಂತಂದ್ರೆ ಸ್ವತ್ವ ಅರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸತ್ವ ಇರುವಂಥದ್ದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಆ ಥರದ ಆಯ್ಕೆ ನಮ್ಮ ವಿದುಷಿಯವರದ್ದು ಪದ್ಮಗಂಧಿಗಾಗಿ ಆಗಿತ್ತು, ಅಡಕದ ಕುರಿತಾಗಿ ಆಗಿತ್ತು. ಅದು ದೀರ್ಘವಾದ ಪ್ರಯಾಣ ಮಾಡ್ತಾ ಮಾಡ್ತಾ ಪದ್ಮಗಂಧಿ ಕೊನೆಗೆ ಅದರ ಎಲ್ಲದರ ಸಾರ ಸಂಗ್ರಹವನ್ನು ಇಟ್ಟುಕೊಂಡು ಅದ್ಭುತವಾದಂಥ 2 ಗಂಟೆ 2 ತಾಸಿನ ಒಂದು ಸಿನಿಮಾವಾಗಿ ರೂಪುಗೊಳ್ತು. ಈ ಥರದ ಅಭಿರುಚಿ ಇರುವಂಥ ಸಾಕಷ್ಟು ಅಭಿಮಾನಿಗಳಿರ್ಬೋದು, ಶ್ರೋತೃಗಳಿರ್ಬೋದು, ಸಾಕಷ್ಟು ಜನ ಇದ್ದಾರೆ. ಈ ಥರದ್ದು ತುಂಬ ದಿನನೇ ಆಗೋಗಿದೆ, ತುಂಬ ಸಹಸ್ರಾರು ವರ್ಷಗಳ ಕಳೆದೋಗಿದೆ. ಈ ಥರದ ಒಂದು ಪ್ರಯತ್ನ ಮಾಡೋದಕ್ಕೆ ಈಗಿನ ಯುವ ಜನತೆಗೆ ನೀವು ಮಾಡಿರೋ ಸಿನಿಮಾ ಯಾವ ಥರ ಅರ್ಥೈಸ್ಬೋದು ಅನ್ನೋ ನಿಮ್ಮ ಪ್ರಯತ್ನ ಇದೆ? ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಯುವಕರು ಹೆಚ್ಚು ಕಡಿಮೆ ಹೆಚ್ಚಿನ ಇದು ದಾಂಗುಡಿ ಇಡಬೇಕು, ಅವರು ದಾಪುಗಾಲು ಹಾಕಿಬೇಕು, ಧಾವಿಸಿ ಬರಬೇಕು, ಇದು ತಮ್ಮ ಚರಿತ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ಇತಿಹಾಸವನ್ನು ಅರಿಯದವರು ಇತಿಹಾಸ ನಿರ್ಮಿಸಲಾರರು ಅಂತ ಮಾತಿದೆ. ಯಾರು ಇತಿಹಾಸವನ್ನು ಅರಿತಿದ್ದಾರೆ ಅವರು ಮಾತ್ರವೇ ಇತಿಹಾಸ ನಿರ್ಮಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾತಂದ್ರ ನಾವು ಚಿತ್ರಗಳು ಹಾಕೊಳ್ತೀವಿ. ಯಾಕೆಂದರೆ ಅವರು ಹೋಗ್ಬಿಟ್ಟಿದ್ದಾರೆ, ಮರ್ತೋಗ್ಬೋದು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವ್ರು ನಮಗೆ ಮಾದರಿ ಪ್ರೇರಣೆ ಅನ್ನೋ ಕಾರಣಕ್ಕಾಗಿ. ಆ ಪ್ರೇರಣೆ ಮಾದರಿಗೋಸ್ಕರವೇ ಪದ್ಮಗಂಧಿ ಆ ಥರದನ್ನು ಕೆಲಸ ಮಾಡುತ್ತೆ. ನಾವು ಮೂಲತಃ ಯಾರು, ನಮ್ಮ ಪಾರಂಪರಿಕ ಜ್ಞಾನ ಎಂಥದ್ದು, ಯಾರೆಲ್ಲರೂ ನಮ್ಮಲ್ಲಿ ಆಗಿ ಹೋಗಿದ್ದಾರೆ, ನಾವೆಷ್ಟು ಇವಾಗ ತೆಳುವಾಗಿಬಿಟ್ಟಿದ್ದೇವೆ, ಇದೆಲ್ಲದರನ್ನು ಅವಲೋಕನಕ್ಕಾಗಿ, ಆತ್ಮಾವಲೋಕನಕ್ಕಾಗಿ ಪದ್ಮಗಂಧಿ ಸಹಕಾರಿ. ಈ ಬದುಕಿನ ರುಚಿಯನ್ನು ಸವಿಕೋಸ್ಕರ ನಾವು ತುಂಬ ಟ್ರಾವೆಲ್ ಮಾಡ್ತೇವೆ, ತುಂಬ ಓಡ್ತಾ ಇದ್ದೀವಿ, ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ನಮ್ಗೇನು ಪರ್ಯಾಯ ವ್ಯವಸ್ಥೆ ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಸಿನಿಮಾ ಅವರಿಗೆ ಉತ್ತರ ಕೊಡುತ್ತಾ? ಖಂಡಿತವಾಗಿ. ಯಾಕಂದ್ರೆ ನಾವು ಓಟ ಇದೆಯಲ್ಲ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಧಾವಿಸಿ ಹೋಗೋದಿದೆಯಲ್ಲ, ಯಾವುದಕ್ಕೆ ಅನ್ನೋದ್ರ ಪ್ರಶ್ನೆ ಉತ್ತರ ಇಟ್ಕೊಂಡು ಕೊಡುವ, ಅದು ಸಂಬದ್ಧವಾಗಿರಬೇಕು. ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ಯಾತಕ್ಕೆ ಹೋಗ್ತಿದ್ದೇವೆ ಅನ್ನೋದ್ರ ಸ್ಪಷ್ಟ ಅರಿವು ನಮ್ಗೆ ಇದ್ಬಿಡ್ತು ಅಂತಂದ್ರೆ ಅವಾಗ ಬಹಳ ಸರಳ ಆಗ್ಬಿಡುತ್ತೆ. ಈ ಪ್ರಯಾಣವು ಮೌಲಿಕವಾಗಿಬಿಡುತ್ತೆ. ಮೌಲಿಕ ಪ್ರಯಾಣ ಆಗಬೇಕು ಅಂತ ಹೇಳಿದ್ರೆ ನಾವು ಹೊರಟದ್ದು ಎಲ್ಲಿಗೆ, ಎಲ್ಲಿಂದ ನೀ ಬಂದೆ, ನೀವು ಹೋಗುವುದು ಎಲ್ಲಿಗೆ ಅಂದ್ಬಿಟ್ಟು ಅಧ್ಯಾತ್ಮ ಯಾವಾಗಲೂ ಹೇಳ್ತಿರುತ್ತೆ. ಎಲ್ಲಿಂದ ನೀ ಬಂದೆ, ಎಲ್ಲಿಗೆ ಪಯಣ ಮುಂದೆ ಅಂತ ಹೇಳುತ್ತೆ. ಆಧ್ಯಾತ್ಮದ ಉತ್ತುಂಗದ ಪ್ರಶ್ನೆ ಇದು. ಕೋಹಮತ್ ಯಾವಾಗಲೂ ಹೇಳ್ತೀವಿ, ನಾನು ಯಾರು ಇಲ್ಲಿಗೆ ಹೇಗೆ ಬಂದಿದ್ದೇನೆ ಅಂತ ಕೇಳ್ಕೊಳ್ತೀವಲ್ಲ ನಾವು, ಅದೆಲ್ಲದಕ್ಕೂ ಪದ್ಮಗಂಧಿ ತುಂಬಾ ಒಳ್ಳೆಯ ಸಹಕಾರ ಕೊಡುತ್ತೆ ನಿಮಗೆ. ನಾವು ನಿಜವಾಗಿಯೂ ಏನನ್ನ ಅರಿಬೇಕು, ಅಭಿರುಚಿ ಅಂತ ನೀವು ಹೇಳಿದ್ದೀರಲ್ಲ, ಆ ಅಭಿರುಚಿ ರುಚಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಅದು ಅಭಿರುಚಿಯನ್ನು ಒಳ್ಳೆ ಉತ್ತಮಿಕೆ ಇರಬೇಕು ಅಭಿರುಚಿನಲ್ಲಿ. ಆಗಷ್ಟೇ ರಸಗ್ರಹಣಕ್ಕೆ ಕಾರಣವಾಗುತ್ತೆ. ಅದು ಇಲ್ಲ ಅಂತಂದ್ರೆ ರಸಪರಿಚಯವೇ ಇಲ್ಲ ಅಂತಂದ್ರೆ ರಸೋ ವಯಸ್ಸಹ ಇತ್ಯಾದಿ ಯಾವ ವ್ಯಾಖ್ಯಾನಗಳಿಗೂ ಅರ್ಥವಿಲ್ಲದಂಗೆ ಆಗ್ಬಿಡುತ್ತೆ. ರಸಕ್ಕೆ ಸಂಬಂಧಪಟ್ಟದ್ದು ಪದ್ಮಗಂಧಿ. ಹಾಗಾಗಿ ನೀರಸ ಅಂತ ಇತ್ಯಾದಿ ಯಾವುದನ್ನು ನಾವು ಹೇಳಕ್ ಹೋಗಲ್ಲ, ಜರಿಯೋಕೆ ಹೋಗೋದಿಲ್ಲ. ಇದರಲ್ಲಿ ತುಂಬಾ ರಸವತ್ತಾದಂತ, ಅಂದ್ರೆ ಜ್ಞಾನಕ್ಕಾಗಿ, ಮನೋರಂಜನೆಗಾಗಿ, ಅದು ಮನೋರಂಜನೆ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಪ್ರಫುಲ್ಲವಾಗಿರ್ಬೇಕು, ಮನಸ್ಸು ಏನೊಂದು ಗೊತ್ತಿರಬೇಕು. ಮನಯವ ಮನುಷ್ಯಾಣ ಅಂತ ಹೇಳ್ತೀವಲ್ಲ, ಹಾಗಾಗಿ ಮನುಷ್ಯನಿಗೆ ಮನಸ್ಸು ಬಹಳ ಪ್ರಮುಖ ಅನ್ನೋಗಿತ್ತು ಅಂತಂದ್ರೆ ಈ ಮನಸ್ಸಿನ ಮುಖಾಂತರ ನಾನು ಈ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಕ್ಕೆ ಏಕೆ ಅನ್ನೋದು ಎಲ್ಲ ಪ್ರಶ್ನೆಗಳಿಗೆ ಪದ್ಮಗಂಧಿ ಉತ್ತರ ಕೊಡುತ್ತೆ. ಇವತ್ತು ನಿಮ್ಮ ಪ್ರಶ್ನೆಗೆ ಸಣ್ಣದಾಗಿ ವಿವರಣೆ ಕೊಡ್ತೀನಿ. ನಾವು ಎಲ್ಲೆಲ್ಲೋ ಹೋಗ್ತೀವಿ, ನೀವು ಹೇಳಿದ್ರಿ ಪ್ರವಾಸಗಳು, ಅಲ್ಲಿ ಇಲ್ಲಿ ಅಲಿತೀವಿ, ವಿದೇಶಕ್ಕೂ ಹೋಗ್ತೀವಿ, ಸ್ವದೇಶದಲ್ಲೂ ಬೇರೆ ಕಡೆ ಎಲ್ಲ ಹೋಗ್ತೀವಿ. ಕೊನೆಗೆ ಮನೆಗೆ ಬಂದರೆ ನಮ್ಗೆ ಸಮಾಧಾನ ಅಲ್ವಾ? ಅಲ್ಲಿ ಎಷ್ಟೆಷ್ಟೇ ಅನುಭವಗಳು ಆಗಿರ್ಬೋದು, ನಮಗೆ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಆದರೆ ನಮ್ಮ ಮನೆಗೆ ಬಂದರೆ ನಮಗೆ ಆಗೋವಂತಹ ಸಮಾಧಾನ, ಸಂತೋಷ ಇದೆಯಲ್ಲ, ಅದು ಅದಕ್ಕೆ ಸಾಟಿ. ಹಾಗಾಗಿ ಇಲ್ಲೂ ಕೂಡ ನೀವು ಕೇಳಿದ್ರಲ್ಲ, ಈ ಚಿತ್ರ ಅನ್ನೋದು ಇದು ನಮ್ಮದು ಅಂದರೆ ನಂದು, ನಾವು 3 ಜನದ್ದು ಅಷ್ಟೇ ಇಲ್ಲ, ನಿಮ್ಮದು ಎಲ್ಲರದು ಕೂಡ. ಈ ಕಮಲ ಪುಷ್ಪ ನಂದಲ್ಲ, ಇಡೀ ಭಾರತದ ಒಂದು ಅಸ್ಮಿತೆಯನ್ನು ತೋರಿಸುವಂಥದ್ದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈಗಾಗಲೇ ನಾವು ಅದನ್ನು ಪರೀಕ್ಷೆನೂ ಮಾಡಿದ್ದೀವಿ. ನೋಡಿದವರೆಲ್ಲ ಬಹಳ ಖುಷಿ ಪಡ್ತಾ ಇದ್ದಾರೆ, ಟ್ರೈಲರ್ ನೋಡಿನೇ ಸಂತೋಷ ಪಟ್ಟಿದ್ದಾರೆ. ಇಂಥದ್ದೊಂದು ಆಶ್ಚರ್ಯಕರವಾಗಿದೆಯಲ್ಲ, ಕುತೂಹಲಕರವಾಗಿದೆಯಲ್ಲ, ಯಾರೂ ಮಾಡಿರಲಿಲ್ಲ ಅಂತ. ಆ ಒಂದು ಅಪೂರ್ವತೆ ಇದೆ ಈ ಚಿತ್ರಕ್ಕಿದೆ. ನೆಲದ ಬಗ್ಗೆ ಗೌರವ ಇಟ್ಕೊಂಡವರು, ಪರಂಪರೆ ಪರಮವಾದುದನ್ನ ಪೊರೆಯುವವರು ಪದ್ಮಗಂಧಿಯನ್ನ ನೋಡ್ಲೇಬೇಕು. ತುಂಬಾ ಪರಮವಾದ ಈ ದಿನದಲ್ಲಿ ಆಗಿ ಹೋಗಿದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಪದ್ಮಗಂಧಿ ಇದಕ್ಕೆ ಸಹಕಾರಿ. ಪರಮವಾದನ್ನ ಪೊರೆಬೇಕು, ಅದು ಕಣ್ಣಿನ ಪೊರೆ ಸರಿಸಬೇಕು ಅಂದಾಗ್ಯೂ ಸಹ ಪದ್ಮಗಂಧಿ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಸರ್, ಇವತ್ತು ಬದುಕು ಹೇಗಾಗ್ಬಿಟ್ಟಿದೆ ಅಂದರೆ ಅಂಗೈಲಿದೆ, ಅಂಗೈಯಿಂದ ಬೆರಳು ತುದಿವರೆಗೂ ಬಂದ್ಬಿಟ್ಟಿದೆ. ಆದರೂ ಕೂಡ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇಲ್ಲದಿರೋದ ಕಾರಣ ನಮ್ಮ ಆಚಾರ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಮರ್ತಿರೋದಕ್ಕೆ ಮೂಲ ಕಾರಣ ಅಂತ ಗೊತ್ತಿದ್ರೂ ಕೂಡ ಅದನ್ನು ಅನುಸರಿಸೋಕ್ಕಾಗ್ದೇ ಮನುಷ್ಯ ಒಂದು ಆ ಕಡೆ ಈ ಕಡೆ ವಾಲಾಡಿಕೊಂಡು ಬದುಕು ನಿಸ್ಸರವಾಗಿ ಮಾಡ್ತೀನಿ. ಅದಕ್ಕೆ ಈ ಸಿನಿಮಾ ಒಂದು ಪ್ರೇರಣೆ ಆಗ್ಬೋದಾ?
ಖಂಡಿತವಾಗಿ ಆಗುತ್ತೆ. ಆಹಾರ ವಿಹಾರ ಆಚಾರ ವಿಚಾರ ಈ 4 ಬಹಳ ಮುಖ್ಯ ಅಂತ ದೊಡ್ಡವರು ಹೇಳ್ಬಿಟ್ಟು ಹೋಗಿದ್ದಾರೆ. ಈ 4ರಲ್ಲಿ ಆದಂಥ ವ್ಯತ್ಯಾಸವೇ ನಮ್ಮ ಬದುಕಿಗೆ ಈಗಿರುವಂಥ ಸಮಸ್ಯೆ ದೊಡ್ಡ ಸುಳಿ ವಿಷವರ್ತುಲ ಯಾಕಾಗಿದೆ ಅಂತ ಹೇಳಿದ್ರೆ ಈ 4 ಮೇಲಿನ ಹಿಡಿತ ಸಾಧಿಸದೇ ಹೋದದ್ದು. ನಾವು ಒಳ್ಳೆಯ ಹಿಡಿತವನ್ನ ಈ 4ರ ಮೇಲೆ ಇಟ್ಕೊಂಡ್ಬಿಟ್ಟಿದ್ರೆ ಬಹಳ ಚೆನ್ನಾಗಿ ಬದುಕ್ತಿದ್ವಿ ನಾವು. ಆದ್ರೆ ನಮ್ಮ ಹಿರಿಯರಿಗಿದ್ದ ನಿರ್ಮಲ ಭಾವ ನಿರಾಳ ಮನಸ್ಸಿದೆಯಲ್ಲ, ಅದು ನಮ್ಗೆ ಯಾಕೆ ಬರ್ತಿಲ್ಲ? ನಾವ್ ಯಾಕೆ ಇಷ್ಟೊಂದು ತವಕ ತತಃ ತಲ್ಲಣ ಇವೆಲ್ಲೋ ಯಾಕೆ ನಮಗಿದೆ ಅಂತ ಹೇಳಿದ್ರೆ ನಮಗೆ ಈ 4ರ ಮೇಲೆ ಹಿಡಿತಾ ಇಲ್ಲ ಅಂತ. ಅಂಥವೆಲ್ಲದ್ರ ಕುರಿತಾಗಿ ನಮ್ಮವರು ಯಾಕೆ ಆ ಥರದಂತ ದೊಡ್ಡ ಸಾಧನೆಯನ್ನು ಮಾಡೋಕೆ ಸಾಧ್ಯವಾಯಿತು, ನಮ್ಮ ಹಿರಿಯರು ಅಷ್ಟು ಚಂದ ಸಾಧನೆಯನ್ನು ಮಾಡಿ ನಮಗಾಗಿಂತ ಇದು ನಿನ್ನ ಸ್ವತ್ತು ಅದು ಬಿಟ್ಟು ಹೋದ್ರಲ್ಲ, ಆ ಎಲ್ಲ ಸಂಗತಿಗಳನ್ನು ಬದ್ಬಗಂತ ಹೇಳ್ತಾ ಹೋಗುತ್ತೆ. ನಿಮ್ಮ ಮಾತು ಈ ಒಂದು ಸಿನಿಮಾದ ಹೆಸರು ಕೇಳ್ತಾ ಇದ್ರೆ ಒಂದು ರೀತಿ ಕ್ಯೂರಿಯಾಸಿಟಿ, ತುಂಬ ಜನ ಒಂದು ರೀತಿ ಸಾತ್ವಿಕ ಮನೋಭಾವನೆ, ಒಂದು ರೀತಿ ವಿಚಾರವಂತಿಕೆ ಇರೋರಿಗೆ ಇದೇನು ಇರ್ಬೋದು ಅನ್ನೋ ಥಿಯೇಟರ್ ಕರೆಸೋ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ. ಸಿನಿಮಾ ಏನಿರುತ್ತೆ ಅದು ನೋಡ್ಬೋದು. ಆದರೆ ಇವತ್ತಿನ ಯಾಂತ್ರಿಕ ಜಗತ್ತಲ್ಲಿ ಒಂದು ವಾರದಲ್ಲಿ ಈ ಸಿನಿಮಾ ಕ್ಲಿಕ್ ಆಗೋ ಥರ ಸಿನಿಮಾ ಬರ್ತಿರೋ ಈ ಕಾಲದಲ್ಲಿ ಈ ಸಿನಿಮಾಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಸರ್ ನಿಮಗೆ ಈಗ ಆಲ್ರೆಡಿ? ಅಭೂತಪೂರ್ವ ಬೆಂಬಲ ನಮ್ಗೆ ಈಗಾಗಲೇ ಸಿಕ್ಕಿದೆ. ಪಂಡಿತ್ ವಲಯ ಆಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಸಾಮಾನ್ಯರಾಗಬಹುದು ಅಥವಾ ಅಸಾಮಾನ್ಯರಾಗಿರ್ಬೋದು, ಅಲ್ಲಿವರೆಗೂ ರೀಚ್ ಮಾಡಿಸಿದ್ದೀರಾ ನೀವು? ಎಲ್ಲರೂ ಬಂದು ಅದಕ್ಕೆ ಯಾವಾಗ ಬಿಡುಗಡೆ ಅಂತ ಕೇಳ್ತಿರೋದೇ ನಮಗೆ ಎಷ್ಟು ಹರ್ಷ ಕೊಟ್ಟಿದೆ ಅಂತ ಹೇಳಿದ್ರೆ ಮಾಡಿದ ಕೆಲಸಕ್ಕೆ ಒಂದು ಕೃತಕೃತ್ಯ ಭಾವ, ಸಾರ್ಥಕ್ಯ ಭಾವ. ಹೌದಪ್ಪ ಚೆನ್ನಾಗಾಯ್ತು, ನಮಗೆ ಇದನ್ನು ಮಾಡಿದ್ದು ಸಾರ್ಥಕವಾಯ್ತು ನಮಗೆ ಅಂತ ನಮ್ಮ ಇಡೀ ತಂಡ ಕನಸಿದೆ. ನಮ್ಮ ತಂಡದಲ್ಲಿ ಯಾರನ್ನೂ ನೀವು ಯಾವಾಗಲೂ ತಡೆದು ಅಥವಾ ಮಲಗಿದ್ದವ್ರನ್ನ ಎಬ್ಬಿಸಿ ಕೇಳಬಹುದು ನೀವು, ಇದು ನಿಮ್ಗೆ ಏನಾದ್ರು ತೊಂದರೆ ಮಾಡಿದ್ಯಾ ಅಥವಾ ನಿಮಗೆ ಒಳ್ಳೇದು ಅಂತ ಅನಿಸಿದೆ ನಿಮಗೆ ಅಂತ ಕಣ್ಣು ಮುಚ್ಚಿಕೊಂಡು ಅವ್ರು ಹೇಳುವಂಥದ್ದು ನಿದಿರೆಗಣ್ಣಲ್ಲಿ ಅವ್ರು ಹೇಳುವಂಥದ್ದು ಇಲ್ಲ, ನಾವು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ನಾವು ಬಹಳ ಒಳ್ಳೆಯದನ್ನು ಸ್ಥಾಪಿಸಿದ್ವಿ ಅಂತ ಒಂದು ಮನಸ್ಸು ಅವ್ರ ಭಾಸವಾಗಿದೆ. ಹಾಗಾಗಿ ನಾವು ಪೂರ್ವಭಾವಿ ಪ್ರದರ್ಶನ ಅಂತ ಏನು ಮಾಡಿದ್ವಿ, ಆ ಪ್ರದರ್ಶನ ಸಮಯದಲ್ಲೂ ಬಂದಂತಹ ಅನೇಕರು ಕಣ್ಣೀರಾಗಿ ಬಿಟ್ಟಿದ್ದಾರೆ. ಕಣ್ಣೀರಾಗಿ ಹೇಳಿದ್ದಾರೆ, 1000 ವರ್ಷಗಳು ನಮ್ಮ ಮೇಲೆ ಆದಂಥ ದಾಳಿ ಮತ್ತು ನಮ್ಮಿಂದ ಮುಚ್ಚಿಟ್ಟಂಥ ಅನೇಕ ಸಂಗತಿಗಳನ್ನ ನೀವು ಪದ್ಮಗೀತೆ ಮುಖಾಂತರ ಹೇಳ್ತಿದ್ದೀರಲ್ಲ, ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ನಾವು ಮಾಡಲಾಗದ ಕೆಲಸ, ನಾವು ಇವಾಗ ನಮ್ಮ ಜೀವನದ ತುದಿಯಲ್ಲಿದ್ದೀವಿ. ಆ ಜೀವನ ತುದಿಯಲ್ಲಿದ್ದಾಗ್ಯೂ ಸಹ ನಮಗೆ ಇದು ಉತ್ತುಂಗ ಅಂತ ಕಾಣಿಸ್ತಾ ಇದೆ, ಉತ್ಕರ್ಷ ಅಂತ ಕಾಣಿಸ್ತಾ ಇದೆ. ಈ ಉತ್ಪತ್ತಿ ಚಿರಕಾಲ ಸ್ಥಾಯಿಯಾಗಿ ನನ್ನ ಮಾತಲ್ಲ ಇದು, ಅವ್ರು ಹೇಳ್ತಿರುವಂಥದ್ದು. ಇಂಥ ಚಿತ್ರಗಳ ಕಪಾಟಿನ ಆಯಸ್ಸು ಜಾಸ್ತಿ. ಬೇರೆ ಬೇರೆ ಕೆಲಸಗಳು ನಾವು ಯಾವುದೂ ಮಾಡ್ಬೋದು, ಅವೆಲ್ಲೂ ಬಂದು ಹೋಗಿಲ್ಲ ಮಾಡ್ಬೋದು. ಆದರೆ ಇಂಥವು ಕೇವಲ ಚಿತ್ರಮಂದಿರಗಳಿಗೆ ಈಗ ಬಿಡುಗಡೆ ಆಗ್ತದೆ ಅನ್ನೋ ಕಾರಣಕ್ಕೆ ಬರಬೇಕು ಅಂತ ಹೇಳಿದ್ರು ಸಹ ಈ ಚಿತ್ರ ಎಲ್ಲಿ ಕಂಡರು, ಎಲ್ಲಿ ಸಿಕ್ಕರು, ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಸಿಕ್ಕರು ಸಹ ಇದನ್ನ ಯಾವಾಗ ಬೇಕಾದರೂ ಮುಂದಿನ ಅನೇಕ ಶತಮಾನಗಳ ಪರ್ಯಂತ ಇದು ನಮಗೆ ಆಕರವಾಗಿ, ಪಥದರ್ಶಿಯಾಗಿ, ಆಧಾರವಾಗಿ ಸಿಕ್ಕತ್ತೆ, ಆಸರೆಯಾಗಿ ದಕ್ಕತ್ತೆ. ಈ ನೆಲದ ಸಂಸ್ಕೃತಿ, ಈ ನೆಲದ ಒಂದು ಸತ್ವ ವಿದೇಶಿಗರಿಗೆ ಅರ್ಥ ಆಗಿರುವಂಗೆ, ಅನುಸರಿಸ್ತಿರುವಂಗೆ ಸ್ವದೇಶಿಯರಿಗೆ ಅರ್ಥ ಆಗದಿರೋದಕ್ಕೆ ಕಾರಣ ಇವತ್ತಿನ ಯಾಂತ್ರಿಕ ಬದುಕಾಗಿರ್ಬೋದು. ಆ ವಿಚಾರಗಳನ್ನ ಈ ಸಿನಿಮಾದಿಂದ ತಿಳಿಸೋಒಂದು ಪ್ರಯತ್ನ ಆಗುತ್ತಾ? ಖಂಡಿತವಾಗಿ ಆಗುತ್ತೆ. ವಿದೇಶಿಗರು ನಮ್ಮಿಂದ ನಮ್ಮ ಈ ಪರಂಪರೆ ಅಥವಾ ನಮ್ಮ ಸಂಸ್ಕೃತಿ, ನಮ್ಮಲ್ಲಿರ್ಬೋದು ಆಚರಣೆ ಪದ್ಧತಿಗಳನ್ನೆಲ್ಲ ಹೇಗೆ ಆಕರ್ಷಿತರಾಗಿ ತಾವು ಹೋಗಿ ಅದನ್ನ ಆಗಬೇಕು ಅಂತ ಬಯಸ್ತಿದ್ದಾರೆಯೋ, ಈಗೀಗ ಹಾಗೆ ಗಮನಿಸ್ಕೊಂಡಾಗ ಇದೊಂದು ಸ್ಥಿತ್ಯಂತರ ಕಾಲಘಟ್ಟ, ಪಲ್ಲಟದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದರಲ್ಲಿಯೂ ಸಹ ಇಷ್ಟು ಚಂದದ ನಮಗೆ ಬದಲಾವಣೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಹೌದಲ್ಲ, ನನ್ನದನ್ನು ನಾನು ಬಿಟ್ಟುಕೊಟ್ಬಿಟ್ನಲ್ಲ, ಹೊರಗಿನವರು ಅದನ್ನು ಹೆಚ್ಚು ಆಯ್ಕೆ ಮಾಡಿಕೊಂಡು ಆಯ್ದುಕೊಂಡು ಅದನ್ನ ಪಾಲಿಸ್ತಾ ಇದ್ದಾರಲ್ಲ, ನಾನು ಯಾಕೆ ಅದನ್ನ ಪಾಲನೆ ಮಾಡದೆ ಹೋದೆ ಅಂತ ನೀವು ಗಮನಿಸಬಹುದು. ಈಗ ಯುವಾವಸ್ಥೆಯಲ್ಲಿರೋ ಎಷ್ಟೋ ಜನರ ಮನಸ್ಸುಗಳು ಈ ಕಡೆ ಆಕರ್ಷಿತವಾಗ್ತಾ ಇದ್ದಾವೆ, ಇಂಥವೆಲ್ಲ ಬೇಕು ಅಂತ ಬಯಸ್ತಾ ಇದ್ದಾವೆ. ಈಗ ಆಯ್ಕೆಗಳು ಸಿಗ್ತವೆ. ಮೊದಲು ಒಂದಷ್ಟು ಕಾಲಕ್ಕೆ ಆಯ್ಕೆಗಳಿರಲಿಲ್ಲ ಪಾಪ ಅವರಿಗೆ, ಈಗ ಪದ್ಮಗಂಧಿ ಅಂತ ಬಹಳ ದೊಡ್ಡ ಆಯ್ಕೆಯನ್ನು ನಾನು ಹೇಳ್ತೀನಿ. ಈ ಥರದ ಒಂದು ವಿಶೇಷ ಚಿತ್ರಗಳು ಮಾಡಿದಾಗ ಕೆಲವರು ಬಿಡುಗಡೆ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ಕೋತಾರೆ. ನೀವು 2-3 ಪ್ರೆಸ್ ಮೀಟ್ ಮಾಡಿದ್ದೀರಾ ಆಲ್ರೆಡಿ, ಅಂದರೆ ಜನಗಳಿಗೆ ಇನ್ನೂ ಕ್ಯೂರಿಯಾಸಿಟಿ ಬರ್ತಾ ಇದೆ. ಇದು ಕಾರಣ ಇರ್ಬೋದು. 45 ಮಾರ್ಕ್ ಮತ್ತು ಇನ್ನೊಂದು ಡೆವಿಲ್, ಇದೇ ಇಂಥ ಒಂದು ಜನ ತುಂಬ ನಿರೀಕ್ಷೆಯಲ್ಲಿರುವಂಥ ಸಿನಿಮಾಗಳ ಮಧ್ಯದಲ್ಲಿ ಈ ಸಿನಿಮಾ ಬರ್ತಾ ಇದೆ. ಇದು ನಿಮ್ಗೆ ಯಾವುದೇ ರೀತಿ ತೊಂದರೆ? ನೋಡಿ, ನಮ್ಮ ಜೊತೆಗೆ ಬರುವಂತಹ ನಮ್ಮ ಸಹಚರ ಯಾರಿದ್ದಾರೆ ಅವರೆಲ್ಲರೂ ನನ್ನ ಈ ಕಲಾಲೋಕದ ಬಂಧುಗಳೇ. ಅವೆಲ್ಲವೂ ಕನ್ನಡ ನೆಲದ ಚಿತ್ರಗಳೇ. ಅವು ಬೇರೆ ತೆರನಾದ ಚಿತ್ರಗಳಾಗಿರಬಹುದು, ಆದರೆ ಆ ಎಲ್ಲರೂ ಸಹ ಒಂದು ಸದುದ್ದೇಶದಿಂದ ಕೆಲಸ ಮಾಡ್ತಿದ್ದಾರೆ, ರಂಜಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ರಂಜನೆ ಜೊತೆಗೆ ಜ್ಞಾನ ಇವುಗಳನ್ನು ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೇವೆ. ಒಂದು ಜ್ಞಾನ ಪರಂಪರೆಯನ್ನ ನಮ್ಮಲ್ಲಿ ಇದ್ದಿದ್ದನ್ನ ಅದನ್ನ ರಚನಾತ್ಮಕವಾಗಿ ನಾವು ಹೇಳಕೊಡ್ತು ಅಂತಂದ್ರೆ ಒಂದು ಕಥಾ ಎಳೆಯನ್ನ ತುಂಬಾ ವಿಜೃಂಭಿಸಿ ವೈಭವೀಕರಿಸಿ ಮಾಡುವಂತ ಆ ತರನಾದಂತಹ ಚಿತ್ರಗಳು ಬರ್ತವೆ. ಹಾಗಾಗಿ ಎಲ್ಲ ಚಿತ್ರಗಳಿಗೂ ಇಲ್ಲಿ ಅವಕಾಶವಿದೆ. ಎಲ್ಲಾ ಚಿತ್ರಗಳು ನಮ್ಮ ಈ ಸಹೃದಯ ಪ್ರೇಕ್ಷಕ ಮಹಾಬಂಧವರು ಇದೆಲ್ಲ ಬಾಂಧವರಿದ್ದಾರೆ, ಅವರೆಲ್ಲರೂ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತ ನಮ್ಗೆ ಖಂಡಿತವಾಗಿ ಭರವಸೆ ಇದೆ. ಮತ್ತೆ ಆ ಚಿತ್ರ ಲೋಕವಿದ್ರುಚಿ ಅಷ್ಟೇ ಹೇಳಿದೆ, ಆ ಚಿತ್ರಗಳಿಗೂ ಒಳಿತಾಗ್ಲಿ ಅಂತ ಹೇಳ್ತೀನಿ. ಆ ಎಲ್ಲ ಚಿತ್ರಗಳಿಗೂ ಒಳಿತಾಗಬೇಕು, ಎಲ್ಲ ಚಿತ್ರಗಳು ಒಳಿತಾಗಬೇಕು, ನಮ್ಮದೇ ಬರಬೇಕು, ಅವ್ರು ನೋಡ್ಬೇಕು ಅಂತ ಖಂಡಿತವಾಗಿ ಯಾವತ್ತೂ ಇಲ್ಲ. ಮತ್ತೆ ನಾವು ಮಾಧ್ಯಮಗಳು ಸೃಷ್ಟಿ ಮಾಡಿಬಿಡುತ್ತವೆ, ಎದೆ ತಟ್ಟಿ ನಿಂತಿದ್ದಾರೆ, ತೊಡೆ ತಟ್ಟಿ ನಿಂತಿದ್ದಾರೆ, ವಿರುದ್ಧ ನಿಂತಿದ್ದಾರೆ. ಯಾವ ಸಂದರ್ಭದಲ್ಲಿಯೂ ನಾವು ಆ ಥರದ ವಿರುದ್ಧ ತೊಡೆತಟ್ಟಿ ನಿಲ್ಲುವಿಕೆ ಎಲ್ಲೂ ನಾವು ಅದರ ಪ್ರಸ್ತಾಪ ಮಾಡಿಲ್ಲ. ನಮಗೆ ಒಂದು ಕುಟುಂಬದಾಗ ಬದುಕಿದ್ದೇವೆ. ಹಾಗಾಗಿ ಆ ಕುಟುಂಬದ ಎಲ್ಲ ಸದಸ್ಯರು ಏನೋ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಶ್ರೇಯವನ್ನು ಬಯಸ್ತೇವೆ. ಮತ್ತೆ ಹಾಗೆ ನನಗೆ ಭರವಸೆ ಇರೋದು ಏನಂತಂದ್ರೆ, ಆ ಎಲ್ಲರೂ ಇಂಥದ್ದನ್ನು ಮಾಡಬೇಕು, ಮಾಡಿದ್ದೇವೆ ಅಂತ ಹೇಳಿದ್ರೆ ಸ್ವತಃ ಅವರು ಬಂದು ನಿಂತು ನಮಗೆ ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ನಿಮ್ದು ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇದ್ದಾರೆ, ಹೇಳಲಿದ್ದಾರೆ ಅನ್ನೋದು ನಾವು ಬಹಳ ಧೈರ್ಯವಾಗಿ ಹೇಳ್ಬೋದು. ಸರ್, ಇವತ್ತು ಚಿತ್ರರಂಗ ಇಲ್ಲಿವರೆಗೆ ಬಂದು ನಿಂತಿದೆ ಅಂದರೆ ಇಂದಿನ ಜನಮಾನದ ಒಂದು ವೀಕ್ಷಣೆ ಅಲ್ಲ. ಹಿಂದೆ ಈ ಚಿತ್ರರಂಗವನ್ನು ನೋಡಿ ಇಲ್ಲಿವರೆಗೆ ಯಾರು ಬೆಳೆಸ್ಕೊ ಬಂದರೋ
ಅವ್ರಿಗೆ ಬೇಕಾದಂಥ ಚಿತ್ರಗಳು ಇಲ್ಲದೇ ಸಿನಿಮಾ ಚಿತ್ರರಂಗದಿಂದ ದೂರ ಸರಿತಾ ಇರುವಂಥವ್ರಿಗೋಸ್ಕರ ನಿಮ್ಮ ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅನ್ಕೋಬೋದಾ? ಆಯ್ಕೆಗಳು ಅಧಿಕವಾಗಿದ್ದ ಪರಿಸ್ಥಿತಿಯಲ್ಲಿ ಕೆಲವು ನಮ್ಮ ಈ ಆಯ್ಕೆಗಳಂದ್ರೆ ನೀವು ಹೇಳಿದಾಗ ಬೆರಳು ತುದಿಯಲ್ಲಿ ಸಿಕ್ಬಿಡುತ್ತೆ ಜಗತ್ತು ಅಂತಿದ್ದಿಲ್ಲ, ಆ ಜಗತ್ತಿನಲ್ಲಿಯೂ ಅನೇಕವು ದುರ್ಲಭ ಇರುತ್ತೆ. ಅಂಥ ದುರ್ಲಭ ಅಡಕ ಇದೆಯಲ್ಲ ಅದು ಪದ್ಮಗಂಧಿ. ಆ ಪದ್ಮಗಂಧಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ, ಅಲ್ಲೆಲ್ಲಿಯೂ ಸಹ ಅವರು ಬೆರಳು ತುದಿ ಆಗಿರಲಿ, ಕಣ್ಣ ತುದಿ ಆಗಿರಲಿ, ಅಥವಾ ಸಹಸ್ರದ ತುದಿ ಆಗಿರಲಿ, ಅದ್ರ ಮುಖಾಂತರ ಪದ್ಮಗಂಧಿ ಸ್ವೀಕಾರ ಮಾಡೇ ಮಾಡ್ತಾರೆ ಅಂತ ನನ್ನ ಭಾವನೆ. ಸರ್, ಪದ್ಮಗಂಧಿ ಸಂಗೀತ ಮಾಡಿದ್ರಲ್ಲ, ಹೇಗೆಲ್ಲ ತಯಾರಾಯಿತು ಮತ್ತು ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಮುಖ್ಯವಾಗಿ ಎರಡು ದೊಡ್ಡ ಸಾಂಗು, ಅದರ ಜೊತೆಗೆ ಮಧ್ಯೆ ಚಿಕ್ಕ ಚಿಕ್ಕ ಕೆಲವು ಪದ್ಯಗಳು ಸಹ ಬಂದಿವೆ. ಅದಕ್ಕೆ ಮಾಡರ್ನ್ ಆರ್ಕೆಸ್ಟ್ರೇಷನ್, ಕೀಬೋರ್ಡು, ರಿದಮ್ ಪ್ಯಾಡ್ ಇರ್ಬೋದು, ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸು, ವೀಣೆ, ನಮ್ಮದೇ ಆದ ವಾದ್ಯಗಳು, ವೀಣೆ, ಸಾರಂಗಿ, ಸಾಕಷ್ಟು ವಾಯ್ಸನ್ನು ಉಪಯೋಗಿಸ್ಕೊಂಡಿದ್ದೀವಿ. ಇದರಲ್ಲಿ ಕೋರಸ್ ತುಂಬ ಉಪಯೋಗಿಸಿದ್ದೀವಿ. ಸುಮಾರು ಗಂಡು ಮತ್ತು ಹೆಣ್ಣಿನ ಗುಂಪಿನಲ್ಲಿ ಹಾಡಿರುವಂತಹದ್ದು, ಬ್ಯಾಕ್ಗ್ರೌಂಡ್ ರೀರೆಕಾರ್ಡಿಂಗ್ ಇರಬಹುದು, ಹಾಡಿಗಿರ್ಬೋದು, ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಸೊ ಇದು ಒಳ್ಳೆಯ ಒಂದು ಸಮ್ಮಿಶ್ರಣ ಇದೆ ಇದರಲ್ಲಿ. ಎರಡು ಹಾಡು ತುಂಬ ಮುಖ್ಯ. ಅದೇ ಒಂದು ಅದರದ್ದು ಟೈಟಲ್ ಸಾಂಗು, ಇನ್ನೊಂದು ಲಾವಣಿ. ಅದನ್ನು ಮಹೋದಯರು ಅದನ್ನು ನಮ್ಮ ಮೊನ್ನೆನೂ ಹೇಳಿದ ಒಂದು ಪ್ರೆಸ್ ಮೀಟಲ್ಲಿ, ಅದರಲ್ಲಿ ಒಂದು ಸಾಲು ಬರುತ್ತೆ, ನಂಬುಗೆಯ ಖಾನ್ ಅಜೀಮುಲ್ಲಾ ಅಂದ್ಬಿಟ್ಟು ಒಂದು ಸಾಲು ಬರುತ್ತೆ. ಆದರೆ ಆ ಖಾನ್ ಅನ್ನೋದು ಹೆಂಗೆ ಕೇಳಿಸ್ಬೇಕು, ಅದು ನುಕ್ತಾ ಅಂತ ಇವರು ಉರ್ದು ತುಂಬ ಚೆನ್ನಾಗಿ ಗೊತ್ತು ಇವ್ರಿಗೆ. ಅದು ನಾವು ಕನ್ನಡದವ್ರು ನಾವು ನಂಬುಗೆಯ ಖಾನ್ ಅಜೀಮುಲ್ಲಾ ಅಂದ್ಬಿಡ್ತೀವಿ. ಹಂಗಾಬಾರದು, ಖಾ ಅಂತ ಕೇಳಿಸ್ಬೇಕು, ಈ ಗಂಟ್ಲಿಂದ ಬರಬೇಕು ಅಂತ, ಹೇಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ಹಾಡ್ದವ್ರ ಕೈಲಿ ಇವರು ಹಾಡಿಸಿದ್ರು. ಹಾಗೆ ಅವರು ಕೆಲವು ಚಾಯ್ಸಸ್ ತುಂಬ ಪರ್ಟಿಕ್ಯುಲರ್ ಇತ್ತು ಇವ್ರಿಗೆ, ಪ್ರಾಚಾರ್ಯರಿಗೆ. ನಾನು ಒಂದರಲ್ಲಿ ಸಾರಂಗಿ ಉಪಯೋಗಿಸಿದ್ದೆ. ಅವ್ರಿಗೆ ಸಾರಂಗಿ ಬೇಡ, ನನಗೆ ಬೇರೆ ಇನ್ಸ್ಟ್ರೂಮೆಂಟೇ ಬೇಕು, ವೀಣೆನೇ ಬೇಕು ಅಂತ ಹಠ ಹಿಡಿದು ವೀಣೆ ಮಾಡಿಸ್ಕೊಂಡ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳ್ಬಿಡ್ತೀನಿ. ಅವರು ಸಾರಂಗಿನಲ್ಲಿ ಒಂದು ಸ್ವಲ್ಪ ಒಂದು ವಿಷಾದ ಛಾಯೆ ಬರುತ್ತೆ. ಅದನ್ನು ನಾನು ಹೇಳಿದೆ. ಅವರು ಅದು ವಾದ್ಯ ಧರ್ಮ ಅಂದರು. ಆಯಿತು, ಬೇರೆ ವಾದ್ಯ ನಿಮಗೆ ಬರುತ್ತಲ್ಲ ಅದನ್ನೇ ಮಾಡಿ ಅಂತ ಹೇಳಿದೆ. ನಾನು ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಒಂದು ಫ್ರೀಡಮ್ ತಗೊಂಡೆ. ಕಿಮಿತಿ ಭ್ರೂಮಃ ಅಥವಾ ಮಹಿಮಾನಂ ಅಂತ ಬರ್ದವ್ರು ನೀವು. ಅದನ್ನ ಕನ್ನಡಕ್ಕೆ ಏನ ಹೇಳಲಿ ನಿನ್ನ ಮಹಿಮೆ ಅಪಾರ ಅಂತ ಹೇಳಿದ್ರಿ. ಇದೆಲ್ಲ ಬರಿಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಿರ್ತೀವಿ? ಯಾವ ಹಿನ್ನೆಲೆ ಬರ್ದ್ರಿ ಇದನ್ನ? ಇದಕ್ಕೆ ಹಿನ್ನೆಲೆ ಕಮಲವೇ. ಅಂದ್ರೆ ಇದುವರೆಗೂ ನಾವು ಏನೇನು ಅದಕ್ಕಾಗಿ ಸಂಗ್ರಹ ಮಾಡಿದ್ವಿ, ಅದನ್ನು ನೋಡಿದ್ರೆ ಇಷ್ಟು ಅಪಾರವಾಗಿದೆಯಲ್ಲ ಅಂತ ಅನ್ನಿಸ್ಬಿಡ್ತು. ಈಗ ನೋಡಿ, ವೇದಗಳಿಂದ ಹಿಡಿದು ಇವತ್ತಿನ ಸಿನಿಮಾದವರೆಗೂ ಕಮಲವನ್ನ ನಮ್ಮ ಜನರು, ಪ್ರಾಚೀನರು ಅದು ಹೇಗೆ ಉಳಿಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಪದರದಲ್ಲೂ, ಪ್ರತಿಯೊಂದು ಸಾಹಿತ್ಯದಲ್ಲೂ, ಎಲ್ಲದಲ್ಲೂ. ನೀವೇ ಹೇಳಿದ್ರಲ್ಲ, ಇದು ಆಯುರ್ವೇದದಲ್ಲಿ, ಇದರಲ್ಲಿ, ಶಿಲ್ಪಶಾಸ್ತ್ರ, ಏನಪ್ಪ ಇದು ಅಂತ ಅದು ನನಗೆ ಬಹಳ ಬಹಳ ಕುತೂಹಲವಾಗಿ, ಆಶ್ಚರ್ಯವಾಗಿ ನೋಡ್ತಾ ಇದ್ದಾಗ ಏನು ಹೇಳಲಿ ಅಂತ ಅದು ತುಂಬಾ ಸಹಜವಾಗಿ ಬಂದಿದ್ ಮಾತದು. ಬ್ರಹ್ಮಃ ತವ ಮಹಿಮಾನಂ ಅಂತ ಸಂಸ್ಕೃತದಲ್ಲಿ ಬಂತು. ಏನಂತ ಹೇಳಿ ಅದನ್ನ ನಿಜವಾಗ್ಲೂ ನನ್ನ ಒಂದು ಕುತೂಹಲನೇ, ನನ್ನ ಒಂದು ಅಚ್ಚರಿಯೇ ಆ ಮಾತುಗಳಾಗಿ ಬಂದಿರೋದು.